ಅಮೃತಾಂಜನ್ ಇದೊಂದು ಸಿನಿಮಾ ಮಾಡಬೇಕಾದಾಗ ತಯಾರಿಗಳಂತ ಒಂದು ಬೇಕಾಗುತ್ತೆ. ಸೊ ಯಾವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ತಯಾರಿಗಳನ್ನ ಮಾಡ್ಕೊಂಡ್ರಿ, ಹೇಗೆ ಮಾಡ್ಕೊಂಡ್ರಿ ಅಂತ? ಸರ್ ಅದೇ ಸ್ಕ್ರಿಪ್ಟ್ ವರ್ಕ್ ಅಂತಲೇ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಮೋಹಿತ್ ಸರು. ಒಂದು ರಫ್ ಸ್ಕ್ರಿಪ್ಟ್ ಇತ್ತು ಮುಂಚೆನೇ, ಅವರು ಆ ಪೋರ್ಷನ್ನೇ ಶಾರ್ಟ್ ಫಿಲಮ್ ಮಾಡಿದರು. ಬಟ್ ಕಂಪ್ಲೀಟ್ ಸ್ಕ್ರಿಪ್ಟ್ ಇದು ಬೇರೆ. ಈಗ ತುಂಬ ತಿಂಗಳುಗಳ ಕಾಲ ಆಫೀಸ್ ಹಾಕ್ಕೊಂಡು ಒಂದಷ್ಟು ಜನ ಒಳ್ಳೊಳ್ಳೆ ರೈಟರ್ಸ್ನ ಇಟ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ರು. ಆಮೇಲೆ ಪ್ರತಿಯೊಬ್ಬರು ಆ ಸ್ಕ್ರಿಪ್ಟನ್ನು ಕೇಳಿದ್ಮೇಲೆ ಎಲ್ಲರೂ ಇಲ್ಲ ಇವಾಗ ಇದು ಸಿನಿಮಾ ಮಾಡಿದ್ರೆ ಖಂಡಿತ ಇದು ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತು. ಆ ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ರಿಹರ್ಸಲು, ತಿಂಗಳಾನುಗಟ್ಟಲೆ ರಿಹರ್ಸಲು, ಹೋಗಿ ಸ್ಪಾಟಲ್ಲಿ ಹೋಗಿ ಡೈರೆಕ್ಟ್ ಮಾಡೋದಕ್ಕಿಂತ ಪೂರ್ವ ತಯಾರಿ ಇತ್ತು ಅಂದರೆ ನಮಗೆ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗ್ತಾಯಿದೆ, ಹೇಗೆ ಆ್ಯಕ್ಟ್ ಮಾಡಬೇಕು, ಎಲ್ಲಿ ಸ್ವಲ್ಪ ಡೌನ್ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಅದನ್ನು ಆ್ಯಕ್ಟಿಂಗ್ ಎತ್ತಬೇಕು, ಮತ್ತು ಒಂದಷ್ಟು ಡೈಲಾಗ್ ಪಂಚಸ್ಸು, ಅದೆಲ್ಲ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಮಗೆ ರಿಹರ್ಸಲ್ಲು, ಸ್ಕ್ರಿಪ್ಟ್ ವರ್ಕು, ಆಮೇಲೆ ತಿರ್ಗಿ ಸೆಟ್ಗೆ ಹೋದ್ಮೇಲೆ ಒಂದೆರಡು ಸರಿ ರಿಹರ್ಸಲ್ಲು, ಆಮೇಲೆ ಶೂಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಒಂದು ಬೆಸ್ಟಾಗಿ ಬಂದಿದೆ ಸರ್. ಪ್ರತಿಯೊಂದು ವಿಚಾರದಲ್ಲೂ ತಯಾರಿ ಮಾಡ್ಕೊಂಡು, ಕಾಸ್ಟ್ಯೂಮ್ ವಿಚಾರದಲ್ಲಿರ್ಬೋದು, ಪ್ರೊಡಕ್ಷನ್ ವಿಚಾರದಲ್ಲಿ, ಲೊಕೇಶನ್ಸ್ ವಿಚಾರದಲ್ಲಿ, ಮತ್ತು ಎಲ್ಲ ವಿಚಾರದಲ್ಲೂ, ಮ್ಯೂಸಿಕ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಸರ್ರು, ಮೋಹಿತ್ ಸರು ಇದು ಸರಿ ಇಲ್ಲ ಅಂದರೆ ಬೇಡ, ಮತ್ತೆ ಫ್ರೆಶ್ ಆಗಿ ಅಷ್ಟೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಸರ್. ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ.